ರಾಜ್ಯ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಕೈಗೆ ಸಿಗದೆ ಟೂರ್ನಲ್ಲಿ ಇರುವಂತಹ ಸಚಿವ ಜಮೀರ್ ಅಹ್ಮದ್ 2 ದಿನಗಳಿಂದಲೂ ಕೂಡ ಜೋರಾಗಿರುವಂತಹ ಡೀಲ್ ಆಡಿಯೋ. ಆದರೆ ಮಾಧ್ಯಮಗಳ ಕೈಗೆ ಸಿಗದೆ ಜಮೀರ್ ಜೂಟಾಗಿದ್ದಾರೆ. ಹೊರ ರಾಜ್ಯ ಪ್ರವಾಸದಲ್ಲಿ ಇರುವಂತಹ ಮಿನಿಸ್ಟರ್ ಜಮೀರ್ ಮಾಧ್ಯಮಕ್ಕೂ ಕಾಣಿಸ್ತಾ ಇಲ್ಲ, ಫೋನ್ಗೂ ಕೂಡ ಸಿಗ್ತಾ ಇಲ್ಲ. ಹೊರ ರಾಜ್ಯ ಪ್ರವಾಸ ಮುಗಿದ್ರೂ ಕೂಡ ಜಮೀರ್ ಬರ್ತಾ ಇಲ್ಲ. ಜಮೀರ್ ಅಹ್ಮದ್ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದೆ ಬಿಜೆಪಿ. ಆದ್ರೆ ಯಾವುದಕ್ಕೂ ಕೇರ್ ಮಾಡದೆ ರೌಂಡ್ಸ್ ಹಾಕ್ತಾ ಇದ್ದಾರೆ ಸಚಿವ ಜಮೀರ್. ಯಾರೇನಾದ್ರೂ ಬೊಬ್ಬೆ ಹೊಡೆದುಕೊಳ್ಳಿ, ಯಾವ ಆಡಿಯೋ ವೈರಲ್ ಆದ್ರೂ ಆಗ್ಲಿ, ನನ್ನ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಹೇಳಿ ಜಾಲಿಯಾಗಿ ಟ್ರಿಪ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಜಮೀರ್. ನೋಡಿ, ಈ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ JDS ಕೂಡ ಪ್ರಶ್ನೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿ ಕೂಡ ಪ್ರಶ್ನೆ ಮಾಡ್ತಾ ಇದೆ. ರಾಜೀನಾಮೆಯನ್ನ ಕೊಡಬೇಕು ಜಮೀರ್ ಅಹ್ಮದ್ ಅವರು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ. ನೋಡಿ, ರಾಜ್ಯ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಾ ಇದ್ರು, ಆಡಿಯೋ ವೈರಲ್ ಆದ್ರೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಜಾಲಿಯಾಗಿ ಟ್ರಿಪ್ ಮಾಡ್ತಾ ಇದ್ದಾರೆ. ಫೋನು ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಯಾವುದೇ ಮಾಧ್ಯಮ ಸಂಪರ್ಕ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇರಲಿಲ್ಲ. ಒಬ್ರು ಸಚಿವರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಏನ್ ಹೇಳೋದು ಅಂತ ಹೇಳಿ. ರಮ್ಯಾ, ಜಾಲಿಯಾಗಿ ಅವರು ಟ್ರಿಪ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನನಗಂತೂ ಖಚಿತವಾಗಿ ಇಲ್ಲ. ಆದ್ರೆ ನಿನ್ನೆ ಸರ್ಕಾರಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೊರ ರಾಜ್ಯಕ್ಕೆ ಹೋಗಿದ್ರು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಅವರ ಆಪ್ತ ಸಹಾಯಕರಿಂದಲೇ ಮಾಧ್ಯಮಗಳಿಗೆ ಸಿಕ್ಕಿತ್ತು. ಅದಾದ ಬಳಿಕ 24 ಗಂಟೆ ಕಳೆದ್ರೂ ಕೂಡ ಇನ್ನು ಜಮೀರ್ ಅಹ್ಮದ್ ಖಾನ್ ಅವರು ಬೆಂಗಳೂರಿಗೆ ವಾಪಸ್ ಆಗಿಲ್ಲ. ನಿನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಬೇರೆ ವಿಚಾರಗಳು ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಆಗ್ತಿರುವಂತದ್ದು ಕೇವಲ ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತರು ಹಾಗೂ ಸರ್ಕಾರದಲ್ಲಿ ಹಿರಿಯ ಶಾಸಕರಾಗಿರುವಂತಹ BR ಪಾಟೀಲ್ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಕಾಸು ಕೊಟ್ರೆ ವಸತಿ ಇಲಾಖೆಯಲ್ಲಿ ಮನೆ ಗ್ರಾಂಟ್ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿರೋದ್ರಿಂದ ಸಹಜವಾಗಿ ವಸತಿ ಇಲಾಖೆಯ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇರುವಂತಹ ಜಮೀರ್ ಅಹ್ಮದ್ ಖಾನ್ ಅವರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗಿತ್ತು. ಆದ್ರೆ ಕೇವಲ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಬಿಟ್ರೆ ಇನ್ಯಾವುದೇ ಮಾಹಿತಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಬಿಟ್ಕೊಟ್ಟಿಲ್ಲ. ಜೊತೆಗೆ ಮಾಧ್ಯಮಗಳ ಕೈಗೂ ಸಿಗ್ತಾ ಇಲ್ಲ. ಅವರ ದೂರವಾಣಿಗೆ ಕರೆ ಮಾಡಿದ್ರೆ ಕರೆ ಕೂಡ ಸ್ವೀಕಾರ ಮಾಡ್ತಿಲ್ಲ. ಅವರ ಆಪ್ತರು ಕೂಡ ಯಾವುದೇ ಮಾಹಿತಿಯನ್ನ ಬಿಟ್ಕೊಡುವಂತ ಒಂದು ಕೆಲಸ ಆಗ್ತಿಲ್ಲ. ಹೀಗಾಗಿ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಒಂದಷ್ಟು ಡ್ಯಾಮೇಜ್ ಸರ್ಕಾರಕ್ಕೂ ಆಗಿದೆ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಗಿರುವಂತದ್ದು ನಿಜ. ಹೀಗಾಗಿ ಈ ಡ್ಯಾಮೇಜ್ ಅನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂಥದ್ದು ಗೊತ್ತಿಲ್ವಾ, ಇಲ್ಲವೇ ಬೇಕು ಅಂತಲೇ ಮಾಧ್ಯಮಗಳಿಂದ ಅಂತರವನ್ನ ಜಮೀರ್ ಅಹ್ಮದ್ ಖಾನ್ ಅವರು ಕಾಯ್ಕೊಳ್ತಾ ಇದ್ದಾರಾ ಅನ್ನುವಂತಹ ಸಹಜವಾದಂತಹ ಒಂದು ಪ್ರಶ್ನೆಗಳು ಈ ಕ್ಷಣದಲ್ಲಿ ಹುಟ್ಟುಕೊಳ್ತಿವೆ. ರಮ್ಯ, ಮತ್ತೆ ಜಮೀರ್ ಅಹ್ಮದ್ ಅವರ ರಾಜೀನಾಮೆಯನ್ನ ಪಡೀರಿ ಅಂತ ಹೇಳಿ ಒಂದ್ ಕಡೆ ವಿಪಕ್ಷ ನಾಯಕರು ಕೂಡ ಆಗ್ರಹಿಸ್ತಾ ಇದ್ದಾರೆ, JDS ಕೂಡ ಆಗ್ರಹಿಸ್ತಾ ಇದೆ. ಈ ಪ್ರಕರಣ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತೆ JDSಗೆ ಸಹಜವಾಗಿ ಪ್ರಮುಖ ಅಸ್ತ್ರವಾಗಿದೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸರಣಿ ಇಂತಹ ಒಂದು ಆರೋಪಗಳು ಕೇಳಿ ಬಂದಾಗ ಸಹಜವಾಗಿ ಅಧಿಕೃತ ವಿರೋಧ ಪಕ್ಷಗಳು ಇದನ್ನ ಪ್ರಮುಖ ಅಸ್ತ್ರಗಳನ್ನಾಗಿ ಬಳಸ್ಕೊಳ್ತವೆ. ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದ್ದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಇಂಥದ್ದೇ ಅಸ್ತ್ರಗಳನ್ನ ಬಳಸ್ಕೊಂಡಿತ್ತು. ಯಾವುದೇ ಪಕ್ಷ ವಿಪಕ್ಷದಲ್ಲಿದ್ದಾಗ ಸಹಜವಾಗಿ ಸರ್ಕಾರದ ಕಾರ್ಯವೈಖರಿಗಳನ್ನ, ಸರ್ಕಾರದ ವಿರುದ್ಧ ಕೇಳಿಬಂದಂತಹ ಆರೋಪಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡುವಂತದ್ದು ಸಾಮಾನ್ಯ. ಇವತ್ತು ಬಿಜೆಪಿ ಮತ್ತೆ JDS ಕೂಡ ಅದನ್ನೇ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರಣಿ ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು ಪದೇ ಕೇಳಿ ಬರ್ತಿರೋದ್ರಿಂದ ಸಹಜವಾಗಿ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ JDS ಮತ್ತೆ ಬಿಜೆಪಿ ಮಾಡ್ತಾ ಇರುವಂತದ್ದು ನಿಜ. ಈ ಪ್ರಕರಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಪಾತ್ರ ಇದೆ, ಅವರ ಆಪ್ತರ ಪಾತ್ರ ಇದೆ ಅನ್ನುವಂಥದ್ದನ್ನ ಶಾಸಕರೇ ಹೇಳ್ತಿರೋದ್ರಿಂದ, ಕಾಂಗ್ರೆಸ್ ಶಾಸಕರೇ ಹೇಳ್ತಿರೋದ್ರಿಂದ ರಾಜೀನಾಮೆಗೆ ಪಟ್ಟಿಡಿದಿದ್ದಾವೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.